ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಮದುವೆ ವಿಚಾರ. ರಕ್ಷಿತಾಗೆ ಮದುವೆ ಆಗ್ತೀನಿ ಎಂದ ತ್ರಿವಿಕ್ರಮ್. ರಕ್ಷಿತಾ ಉತ್ತರಕ್ಕೆ ಬಿದ್ದು ಬಿದ್ದು ನಕ್ಕ ಅತಿಥಿಗಳು. ನೀವು ನನ್ನ ಮದುವೆಗೆ ಬರಬೇಕು ಎಂದ ರಕ್ಷಿತಾ. ಬಿಗ್ ಬಾಸ್ ಮನೆಗೆ ಅತಿಥಿಗಳು ಬಂದಿದ್ದಾರೆ. ಉಗ್ರ ಮಂಜು, ಮೋಕ್ಷಿತಾ, ತ್ರಿವಿಕ್ರಮ್, ರಜತ್ ಮತ್ತು ಚೈತ್ರಾ ಕುಂದಾಪುರ್ ಅವರು ಅತಿಥಿಗಳಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಬಂದ ಅತಿಥಿಗಳನ್ನ ಮನರಂಜಿಸುವ ಮನೆ ಸದಸ್ಯರ ಕೆಲಸ ಆಗಿದೆ. ಮನೆ ಸದಸ್ಯರಿಗೆ ಅವರ ಸೇವೆ ಆಧಾರದಲ್ಲಿ ಪಾಯಿಂಟ್ಸ್ಗಳು ಸಿಗುತ್ತವೆ. ಮೊದಲನೇ ದಿನ ಅತಿಥಿಗಳು ಕೂಡ ಮನೆಯ ಸದಸ್ಯರಿಗೆ ಸಾಕಷ್ಟು ವಿಷಯಗಳಲ್ಲಿ ಮನಸ್ತಾಪ ಆಗಿತ್ತು. ಆದರೆ ಎರಡನೇ ದಿನ ಎಲ್ಲವೂ ಕೂಡ ಸರಿ ಹೋಗಿ ಎಲ್ಲವೂ ಸುಗಮವಾಗಿ ನಡೀತಾ ಇದೆ. ಅತಿಥಿಗಳು ಅವಕಾಶ ಸಿಕ್ಕಾಗೆಲ್ಲ ಮನೆ ಮಂದಿಯನ್ನ ಗೋಳು ಹೈಕೊಳ್ಳುತ್ತಿದ್ದಾರೆ. ಆದ್ರೆ ನಿನ್ನೆ ಎಪಿಸೋಡ್ನಲ್ಲಿ ಅಷ್ಟೇನು ಜಗಳ ನಡೀಲಿಲ್ಲ. ಆದ್ರೆ ಕೆಲವು ವಿಷಯಗಳು ಗಮನ ಸೆಳೆದವು. ನಿನ್ನೆ ಎಪಿಸೋಡ್ನಲ್ಲಿ ರಕ್ಷಿತಾ ಶೆಟ್ಟಿ ಅವರು ತಾವು ಮದುವೆ ಆಗುವ ಹುಡುಗನ ಬಗ್ಗೆ ಅತಿಥಿಗಳ ಎದುರು ಮಾತನಾಡಿದ್ದು ವಿಶೇಷವಾಗಿತ್ತು. ತಾನು ಮದುವೆ ಆಗುವ ಹುಡುಗ ರೈತ ಆಗಿರಬೇಕು ಎಂದು ರಕ್ಷಿತಾ ಹೇಳಿದ್ದಾರೆ. ಆದ್ರೆ ಅವನು ನನಗೆ ಲಾಗ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು. ಲಾಗ್ಗೆ ಅವಕಾಶ ಮಾಡಿಕೊಡ್ಲಿಲ್ಲ ಅಂತಂದ್ರೆ ಅವನು ಬಿಟ್ಟು ಹೊರಟು ಹೋಗಲು ಅಂತ ನಾನು ಹೇಳ್ತೀನಿ ಅಂತ ರಕ್ಷಿತಾ ಹೇಳಿದ್ದಾರೆ. ನೀವು ಲಾಗ್ ಮಾಡಿದ್ರೆ ಅವನಿಗೆ ಕೆಲಸ ಡಿಸ್ಟರ್ಬ್ ಆಗೋಲ್ವಾ ಎಂಬ ಪ್ರಶ್ನೆಗೆ ಅವನು ಅವನ ಪಾಡಿಗೆ ಕೆಲಸ ಮಾಡಿಕೊಂಡಿರಲಿ, ನಾನು ನನ್ನ ಪಾಡಿಗೆ ನಾನು ಬ್ಲಾಗ್ ಮಾಡ್ಕೊಡ್ತಾ ಇರ್ತೀನಿ, ಅವನಿಗೆ ಡಿಸ್ಟರ್ಬ್ ಮಾಡೋದಿಲ್ಲ ಅಂತ ರಕ್ಷಿತಾ ಹೇಳಿದ್ದಾರೆ. ಅದೆಲ್ಲ ಆದ ಬಳಿಕ ಮನೆ ಮಹಿಳೆಯರು ಫ್ಯಾಷನ್ ಶೋ ಮಾಡಲು ಸಜ್ಜಾಗ್ತಿದ್ರು. ಇದೇ ವೇಳೆ ತ್ರಿವಿಕ್ರಮ್ ರಕ್ಷಿತಾ ನಾನು ನಿನಗೆ ಲಾಗ್ ಮಾಡಲು ಅವಕಾಶ ಮಾಡಿಕೊಡ್ತೀನಿ, ಲಾಗ್ ಬೇಡ ಅನ್ನೋಲ್ಲ ಅಂತ ಹೇಳಿದ್ದಾರೆ. ಅದು ರಕ್ಷಿತಾಗೆ ಸರಿಯಾಗಿ ಕೇಳಲಿಲ್ಲ. ಆ ಬಳಿಕ ತ್ರಿವಿಕ್ರಮ್ ರಕ್ಷಿತಾ ನನ್ನನ್ನು ಮದುವೆ ಆಗ್ತೀಯಾ, ನಾನು ನಿನಗೆ ಲಾಗ್ ಮಾಡಲು ಅವಕಾಶ ಮಾಡಿಕೊಡ್ತೀನಿ ಅಂದ್ರು. ಆಗ ರಕ್ಷಿತಾ ಮುದ್ದಾಗಿ ಹೌದಾ ಒಳ್ಳೆಯದು, ನೀವು ನನ್ನ ಮದುವೆಗೆ ಬರಬೇಕು ಅಂತ ಹೇಳಿದ್ದಾರೆ. ರಕ್ಷಿತಾ ಉತ್ತರ ಕೇಳಿ ಅತಿಥಿಗಳೆಲ್ಲರೂ ಕೂಡ ಬಿದ್ದು ಬಿದ್ದು ನಕ್ಕಿದ್ದಾರೆ. ತ್ರಿವಿಕ್ರಮ್ ಸಹ ಜೋರಾಗಿ ಈ ಸಮಯದಲ್ಲಿ ನಕ್ಕಿ ಬಿಟ್ಟಿದ್ದಾರೆ. ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ ಬಹಳ ಚಿಕ್ಕ ವಯಸ್ಸಿನವರು. ಹೊರಗೆ ಅವರು ತಮ್ಮ ಅಡುಗೆ ಲಾಗ್ ಇನ್ನಿತರೆ ಲಾಗ್ಗಳಿಂದ ಜನಪ್ರಿಯತೆಯನ್ನು ಪಡೆದಿದ್ರು. ಅವರು ಕರ್ನಾಟಕ ಮೂಲದವರಾದರೂ ನೆಲೆಸಿರುವುದು ಮಾತ್ರ ಮುಂಬೈನಲ್ಲಿ. ಹಾಗಾಗಿ ಕನ್ನಡ ಸರಿಯಾಗಿ ಬಾರದು, ಆದರೆ ಕಷ್ಟಪಟ್ಟು ಕನ್ನಡ ಮಾತಾಡ್ತಿದ್ದಾರೆ. ಇದು ವೀಕ್ಷಕರಿಗೆ ಇಷ್ಟವಾಗಿದೆ. ಅಲ್ಲದೆ ರಕ್ಷಿತಾ ಬಹಳ ಚೆನ್ನಾಗಿ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡ್ತಿದ್ದಾರೆ. ಸರಿಯನ್ನ ಸರಿ ಅಂತ ಹೇಳ್ತಾರೆ, ತಪ್ಪನ್ನ ತಪ್ಪು ಅಂತ ಹೇಳ್ತಾರೆ. ರಕ್ಷಿತಾ ಈ ಗುಣವನ್ನ ಸಹ ಎಲ್ಲ ಪ್ರೇಕ್ಷಕರು ಇಷ್ಟವಾಗಿದೆ. ಜೊತೆಗೆ ಅವರು ಮುದ್ದಾಗಿ ಆಡುವ ಮಾತುಗಳು ಸಹ ಜನರಿಗೆ ಇಷ್ಟವಾಗಿದೆ ಅಂತಾನೆ ಹೇಳ್ಬೋದು. ಎಂಟರ್ಟೈನ್ಮೆಂಟ್ ಬ್ಯೂರೋ, ರಬಲ್ ಟಿವಿ, ಬೆಂಗಳೂರು.